ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾವೆಲ್ಲ ನಿಮ್ಮ ಮುಂದೆ ಯಾಕೆ ಬಂದಿದ್ದೀವಿ ಅಂತಂದರೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಿಕೊಳ್ಳೇಬೇಕು. ಇದು ತುಂಬ ಜನಕ್ಕೆ ಬೇಜಾರಾಗ್ಬೋದು. ಈ ವಿಷಯ ಏನಪ್ಪ ಅಂತಂದರೆ ಅವಳಿ ಜವಳಿ ಅಕ್ಕ ತಂಗಿರ ಕಥೆನ ತುಂಬ ಜನ ಇಷ್ಟಪಡ್ತಿದ್ರಿ. ಈಗಲೂ ಕೂಡ ನನಗೆ ಕಮೆಂಟ್ಸ್ ಬರ್ತಾ ಇರುತ್ತೆ, ಅವಳಿ ಜೋಡಿ ಅಕ್ಕ ತಂಗಿರ ಕತೆ ಹಾಕಿ ಹಾಕಿ ಅಂತ. ಆದರೆ ನಾನು ಹಾಕೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ನಾವು ಈ ರೀತಿ ಕಾರ್ಟೂನ್ ವಿಡಿಯೋಗಳನ್ನ ಮಾಡೋದಕ್ಕೆ ಅಮೌಂಟ್ನ ಪೇ ಮಾಡಿರ್ತೀವಿ. ಎಲ್ಲ ಕ್ಯಾರೆಕ್ಟರ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಫ್ರೆಂಡ್ಸ್. ಅಷ್ಟು ಪೇ ಮಾಡಿದ್ರೆ ಮಾತ್ರನೇ ಎಲ್ಲ ಕ್ಯಾರೆಕ್ಟರ್ಗಳನ್ನೂ ತಗೊಳ್ಳೋದಕ್ಕೆ ಸಾಧ್ಯ. ನಾನು 1 ವರ್ಷದ ಸಬ್ಸ್ಕ್ರಿಪ್ಷನ್ನ ತಗೊಂಡಿದ್ದೆ, ಅದು ಕ್ಲೋಸ್ ಆಗೋಯ್ತು ಫ್ರೆಂಡ್ಸ್. 1 ವರ್ಷದವರೆಗೆ ಯಾವ್ಯಾವ ಕಾರ್ಟೂನ್ ಗೊಂಬೆಗಳು ಬೇಕು ಅನ್ನೋದನ್ನು ನಾವು ಮುಂಚೆನೇ ಪೇ ಮಾಡಬೇಕಾಗುತ್ತೆ. ಇವಾಗ ನಂದು 1 ವರ್ಷದ ಸಬ್ಸ್ಕ್ರಿಪ್ಷನ್ ಮುಗಿದು ಹೋಗಿದೆ. ಮತ್ತೆ ಪೇ ಮಾಡಿ ತಗೊಳ್ಳೋಣ ಅಂತಂದರೆ ಈಗ ನಮ್ಮ ಒಂದು ಸಾಫ್ಟ್ವೇರಲ್ಲಿ ತುಂಬಾ ಜಾಸ್ತಿ ಅಮೌಂಟ್ ಹಾಕ್ಬಿಟ್ಟಿದ್ದಾರೆ. ಅಷ್ಟು ದುಡ್ಡನ್ನ ಪೇ ಮಾಡಿ ಸಬ್ಸ್ಕ್ರಿಪ್ಷನ್ನ ತೊಗೊಳೋದಕ್ಕಾಗಲ್ಲ. ತೊಗೋಬೇಕಂತ ಆಸೆ ಇತ್ತು, ಆದರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾವು ಒಂದು ಹಂತಕ್ಕೆ ನಮ್ಮ ಚಾನಲ್ನ ಬೆಳೆಸ್ಕೊಂಡು ಹೋದ್ಮೇಲೆ ಖಂಡಿತವಾಗ್ಲೂ ತೊಗೊಳ್ಳೋಣ ಅಂತ ಇರೋ ಅಂಥ ಕಾರ್ಟೂನ್ ಗೊಂಬೆಗಳನ್ನ ಯೂಸ್ ಮಾಡಿಕೊಂಡು ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಕ್ಸಾಂಪಲ್ಗೆ ಅವಳಿ ಜೋಳಿಯ ಅಕ್ಕ ತಂಗಿಯರ ಕಥೆಯಲ್ಲಿ 3 ಜನ ಒಂದೇ ಥರ ಇದ್ದಾರೆ. ಅಕ್ಕ, ತಂಗಿ ಮತ್ತು ತಾಯಿ. ಕಾವ್ಯ, ರಮ್ಯಾ ಮತ್ತು ಅವ್ರ ತಾಯಿ 3 ಜನ ಒಂದೇ ಥರ ಇದ್ದಾರೆ. ಒಂದೇ ಕಾರ್ಟೂನ್ ಗೊಂಬೆನ ನಾವು ತಗೊಂಡು ಹೇರ್ ಸ್ಟೈಲು, ಡ್ರೆಸ್ನ ಚೇಂಜ್ ಮಾಡಿದ್ದೀವಿ. ಆದರೆ ಇವಾಗ ಏನಪ್ಪ ಆಗಿದೆ ಅಂತಂದರೆ ನಾನು ಹೆಚ್ಚು ದುಡ್ಡನ್ನ ಕೊಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಳೋದಕ್ಕೆ ಆಗಿಲ್ಲ. ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಕೆಲವು ಗೊಂಬೆಗಳನ್ನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಸಬ್ಸ್ಕ್ರಿಪ್ಷನಲ್ಲಿ ಡ್ರೆಸ್ಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಹೇರ್ ಸ್ಟೈಲು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ರೆಂಡ್ಸ್ ನನಗೆ ಅವಳಿ ಜೋಡಿ ಅಕ್ಕ ತಂಗಿರೋ ಕಥೆನ ಮಾಡೋದಕ್ಕಾಗ್ತಾ ಇಲ್ಲ, ಕಂಟಿನ್ಯೂ ಮಾಡೋದಕ್ಕೂ ಆಗಲ್ಲ ಫ್ರೆಂಡ್ಸ್. ದಯವಿಟ್ಟು ಕ್ಷಮಿಸಿ. ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಅವಳಿ ಜೋಡಿ ಅಕ್ಕ ತಂಗಿರೋ ಕಥೆನ ಇನ್ನೂ ನಾನು ತುಂಬ ಎಪಿಸೋಡ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಸಾಫ್ಟ್ವೇರ್ ಅವರೇ ಈ ರೀತಿ ಮಾಡಿರುವಾಗ ನಾವೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ದಯವಿಟ್ಟು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರೋ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ. ಅದಕ್ಕೇ ನಾನು ಲಕ್ಷ್ಮೀ ರವಿ ಸ್ಟೋರಿನೂ ಕೂಡ ಬೇಗ ಮುಗಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನಾನು ಇಷ್ಟು ದಿನ ಯೂಸ್ ಮಾಡ್ಕೊತಿದ್ದಿದ್ದು ಕಾರ್ಟೂನ್ನ ಮತ್ತೆ ನಾನು ತೊಗೊಂಬರೋಕ್ಕಾಗಲ್ಲ. ಕ್ಯಾರೆಕ್ಟರ್ಗಳು ಚೇಂಜ್ ಆಗುತ್ತೆ. ಮತ್ತು ಹಳೆ ಕ್ಯಾರೆಕ್ಟರ್ಗಳನ್ನ ಹಳೆ ಗೊಂಬೆಗಳನ್ನ ನಿಮ್ಮ ಮುಂದೆ ತೊಗೊಂಬರೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಎಪಿಸೋಡ್ಸ್ನ ಮುಗಿಸ್ತಾ ಇದ್ದೀನಿ. ಬೇರೆ ಹೊಸ ಎಪಿಸೋಡ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಅವಳಿ ಜೋಳಿ ಅಕ್ಕ ತಂಗಿರ ಕಥೆನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ರವಿ ಮತ್ತು ಲಕ್ಷ್ಮಿ ಸ್ಟೋರಿನ ಆದಷ್ಟು ಬೇಗ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪ್ಲೀಸ್ ಕ್ಷಮಿಸಿ. ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಹೇಗಪ್ಪ ಹೇಳೋದು, ಎಲ್ಲ ಬೇಜಾರು ಮಾಡ್ಕೋತೀರಾ ಅಂತ ಅಂದ್ಕೊಂಡು ಇಷ್ಟು ದಿನ ಹೇಳೋಕ್ಕಾಗಲಿಲ್ಲ. ಆದರೆ ಹೇಳಲೇಬೇಕಲ್ಲ, ಇರೋ ಸತ್ಯನ ಹೇಳಿದ್ರೆ ನೀವು ಅರ್ಥ ಮಾಡ್ಕೋತೀರಾ. ಎಷ್ಟು ದಿನ ಅಂತ ಹೇಳದೇ ಇರೋಕ್ಕಾಗುತ್ತೆ. ಅದಕ್ಕೆ ದಯವಿಟ್ಟು ಪ್ಲೀಸ್ 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 ಸಪೋರ್ಟ್ ಮಾಡಿ, ನೋಡ್ದೇ ಹಾಗೆ ಬಿಡಬೇಡಿ. ಹಾಗೆ ನಮ್ಮ ಇನ್ನೂ 2 ಚಾನಲ್ ಇದೆ, MSN ಕಾರ್ಟೂನ್ ಕನ್ನಡ ಚಾನಲ್ಲು. ಅದರಲ್ಲಿ ನಾನು ಹೊಸ ರೀತಿಯ ಕಾರ್ಟೂನ್ ವೀಡಿಯೋಸ್ನ ಹಾಕ್ತಾಯಿದ್ದೀನಿ, ನೋಡಿ. ಆ ಚಾನಲ್ ನೇಮ್ ಬಂದ್ಬಿಟ್ಟು MSN ಕಾರ್ಟೂನ್ ಕನ್ನಡ ಅಂತ. ಅದರಲ್ಲಿ ಬೇರೆ ರೀತಿಯ ಕಥೆಗಳೇ ಇದೆ. ಆ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಸಿರಿ ಕಾರ್ಟೂನ್ ಸ್ಟೋರಿಗೂ ಸಪೋರ್ಟ್ ಮಾಡಿ. ಸಿರಿ ಕಾರ್ಟೂನ್ ಸ್ಟೋರಿಲೂ ಕೂಡ ಆತ್ಮ ಸ್ಟೋರಿನ ನಾನು ಎಂಡ್ ಮಾಡಿದ್ದೀನಿ. ಹಾಗೆ ತುಂಬಿದ ಮನೆ ಸ್ಟೋರಿನ ನಾನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡ್ತೀನಿ. ಆದಷ್ಟು ಬೇಗ ವೀಡಿಯೋಸ್ನ ತುಂಬಿದ ಮನೆ ಸ್ಟೋರಿನ ಹಾಕ್ತೀನಿ. ಆದರೆ ಟೋಟಲಿ ಕ್ಯಾರೆಕ್ಟರ್ಸ್ ಚೇಂಜ್ ಆಗಿರುತ್ತೆ, ಗೊಂಬೆಗಳು ಚೇಂಜ್ ಆಗಿರುತ್ತೆ. ನಾನು ಅತ್ತೆಗೆ ಸೇಮ್ ಅದೇ ಗೊಂಬೆನೇ ಇರುತ್ತೆ. ಬಟ್ ಸೊಸೆನೂ ಓಕೆ, ಸೊಸೆಗೂ ಕೂಡ ಅದೇ ಗೊಂಬೆನೇ ಕೊಟ್ಟಿರ್ತೀನಿ. ಆದರೆ ಮಕ್ಕಳು 2 ಇದ್ದಾರಲ್ಲ, ಅವ್ರನ್ನ ನಾವು ಕ್ಯಾರೆಕ್ಟರ್ನ ಚೇಂಜ್ ಮಾಡಬೇಕಾಗುತ್ತೆ. ಹಾಗೆ ಅತ್ತೆ ಗಂಡ ಮಾವ ಇದ್ದಾರಲ್ಲ, ಅವ್ರದ್ದು ಕ್ಯಾರೆಕ್ಟರ್ನು ಚೇಂಜ್ ಮಾಡಬೇಕಾಗುತ್ತೆ. ಕಥೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು ಕ್ಷಮಿಸಿ. ನಮ್ಮ ಈ MSN ಬ್ಯಾಂಗ್ಳೂರ್ ಕಾರ್ಟೂನ್ ಸ್ಟೋರಿಲಿ ಹೊಸ ಸ್ಟೋರಿನ ಆದಷ್ಟು ಬೇಗ ಶುರು ಮಾಡ್ತೀನಿ. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಏನಾಗಿದೆ ಪ್ರಾಬ್ಲಮ್ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ನಮ್ಮ ಫ್ಯಾಮಿಲಿನೇ ಫ್ರೆಂಡ್ಸ್, ಅದಕ್ಕಾಗಿ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಈ ಒಂದು MSN ಬ್ಯಾಂಗ್ಳೂರ್ ಕಾರ್ಟೂನ್ ಸ್ಟೋರಿನಲ್ಲಿ ಹಳ್ಳಿ ಜೀವನದ ರೀತಿಯ ಕಥೆಗಳು ಬೇಕಾ, ಇಲ್ಲ ಸಿಟಿ ಜೀವನದ ಕಥೆಗಳು ಬೇಕಾ ಅಂತ ಹೇಳಿ. ಯಾಕಪ್ಪ ಅಂತಂದರೆ ಸಿರಿ ಕಾರ್ಟೂನ್ ಸ್ಟೋರಿನಲ್ಲಿ ನಾನು ಸಿಟಿ ಜೀವನದ ಥರ ಇರೋ ಕಥೆನ ಹಾಕ್ತಾಯಿದ್ದೀನಿ. ಆ ಕಥೆ ಹೆಸರು ಬಂದ್ಬಿಟ್ಟು ಹೇಳಿದ್ದೀನಿ, ತುಂಬಿದ ಮನೆ ಸ್ಟೋರಿ ಬಂದ್ಬಿಟ್ಟು ಸಿಟಿ ರೀತಿದ್ದು.
ಅದಕ್ಕೆ ನಾನು ಈ MS ಬೆಂಗಳೂರು ಕಾರ್ಟೂನ್ ಸ್ಟೋರಿನಲ್ಲಿ ಏನಾದರೂ ಹಳ್ಳಿ ರೀತಿದ್ದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ತಿಳಿಸಿ. ಹಳ್ಳಿ ರೀತಿದು ಅಂತ ಅಂದರೆ ಅದ್ರ ವಾತಾವರಣನೇ ಒಂಥರ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್. ಮನೆ ಚಿಕ್ಕ ಚಿಕ್ಕದಾಗಿ ಪುಟ್ಟ ಪುಟ್ಟದಾಗಿರುತ್ತೆ. ಆಮೇಲೆ ಹಳ್ಳಿ ವಾತಾವರಣ ತುಂಬಾ ಒಂಥರ ಚೆನ್ನಾಗಿರುತ್ತೆ, ಹಸಿರು ತುಂಬಿರುತ್ತೆ. ಎಲ್ಲಿ ಹೊರಗಡೆ ಹೋದರೂ ಇನ್ನೂ ನೋಡ್ಬೋದು ಏನೇನಿದೆ ಅಂತ ಅನ್ನಿಸ್ತಾ ಇರುತ್ತೆ. ನನಗಂತೂ ಹಳ್ಳಿ ವಾತಾವರಣ ಅಂದರೆ ತುಂಬಾ ಇಷ್ಟ ಸಿಟಿಗಿಂತ. ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಧನ್ಯವಾದ.